ಗಂಡನಿಂದ ಹೆಂಡತಿಯ ಮರ್ಡರ್ ಆಗಿದೆ. ಕೊಲೆ ಮಾಡಿ ಬೆಡ್ಶೀಟ್ನಲ್ಲಿ ಶವವನ್ನ ಸುತ್ತಿಟ್ಟು ಆತ ಎಸ್ಕೇಪ್ ಆಗಿದ್ದಾನೆ. ಜಸ್ಟ್ 20 ವರ್ಷದ ರೀಮಾ ಕುಮಾರಿ ಕೊಲೆಯಾಗಿರುವ ಮಹಿಳೆ ಅನ್ನೋದಾಗಿ ಗುರುತಿಸಲಾಗಿದೆ. ಬರ್ಬರವಾಗಿ ಕೊಲೆ ಮಾಡಿ ಬೆಡ್ಶೀಟ್ನಲ್ಲಿ ಶವವನ್ನ ಸುತ್ತಿಟ್ಟು ಆತ ಎಸ್ಕೇಪ್ ಆಗಿರೋದು. ಪತಿ ಧೀರಜ್ ಕುಮಾರ್ ಪತ್ನಿಯನ್ನ ಭೀಕರವಾಗಿ ಕೊಂದು ಎಸ್ಕೇಪ್ ಆಗಿದ್ದಾನೆ. ಕುಂಬಳಗೋಡು ವ್ಯಾಪ್ತಿಯ ಗೇರುಪಾಳ್ಯದಲ್ಲಿ ಘಟನೆಯಾಗಿರೋದು. ಗೇರುಪಾಳ್ಯದಲ್ಲಿ ಬಾಡಿಗೆ ಮನೆಯಲ್ಲಿ ದಂಪತಿ ವಾಸ ಇದ್ರು. ಸಮೀಪದ ಫ್ಯಾಕ್ಟರಿಯೊಂದರಲ್ಲಿ ಇಬ್ರು ಕೆಲಸ ಮಾಡ್ಕೊಂಡಿದ್ರು. ನಿನ್ನೆ ಸಂಜೆ ಮಹಿಳೆ ಕೊಲೆಯಾಗಿರುವ ವಿಚಾರ ಬಯಲಾಗಿದೆ. ಟಾಯ್ಲೆಟ್ ಬಳಿ ಬೆಡ್ಶೀಟ್ನಲ್ಲಿ ಶವವನ್ನ ಈ ಪಾಪಿ ಸುತ್ತಿಟ್ಟು ಎಸ್ಕೇಪ್ ಆಗಿದ್ದಾನೆ. ಸದ್ಯ ಪರಿಶೀಲನೆ ಮಾಡ್ತಿದ್ದ ಸಂದರ್ಭದಲ್ಲಿ ಮಹಿಳೆಯ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಅಂದ್ರೆ 3 ರಿಂದ 4 ದಿನದ ಹಿಂದೆಯೇ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕುಂಬಳಗೋಡು ಠಾಣಾ ಪೊಲೀಸರು ಪ್ರಕರಣದ ತನಿಖೆಯಲ್ಲಿದ್ದಾರೆ. ಇನ್ನು ಅವರ ಸ್ನೇಹಿತೆ ಅಂದ್ರೆ ರೀಮಾ ಕುಮಾರಿ ಅವರ ಸ್ನೇಹಿತೆ ಮನೆಗೆ ಬಂದಿದ್ರಂತೆ. ಅದಾದ ಮೇಲೆ ಕೆಟ್ಟ ಸ್ಮೆಲ್ ಬರ್ತಾ ಇತ್ತು. ಸೊ ಹಾಗಾಗಿ ಏನ್ ಸ್ಮೆಲ್ಲು ಅಂತ ಮಾಲೀಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಡೋರ್ ಓಪನ್ ಮಾಡಿದಾಗ ಕೊಲೆ ಆಗಿರೋದು ಬೆಳಕಿಗೆ ಬಂದಿದೆ. ಅದಾದ ನಂತರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಗಮನಿಸ್ತಾ ಇದ್ವಿ, ಈಗ ಕೊಲೆ ಯಾವಾಗ ಆಗತ್ತೆ, ಯಾವ ಕಾರಣಕ್ಕಾಗತ್ತೆ, ಅದು ಈ ರೀತಿ ಭಯಾನಕವಾಗಿ ಭೀಕರವಾಗಿ ಆಗತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಮೈ ನಡುಗತ್ತೆ. ಸದ್ಯ ಯಾವ ವಿಚಾರಕ್ಕೆ ದಂಪತಿಗಳ ನಡುವೆ ವೈಮನಸ್ಸಿತ್ತು, ಸದ್ಯ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಏನಿದೆ ಡೀಟೇಲ್ಸ್ ವೆಂಕಟೇಶ್? ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಗೇರುಪಾಳ್ಯದಲ್ಲಿ ವಾಸವಾಗಿದ್ದಂತಹ ಈ ಧೀರು ಕುಮಾರ್ ಮತ್ತು ಈ ರಿಯಾ ಕುಮಾರಿ ಅನ್ನುವಂತಹ ಇಬ್ರು ಕೂಡ ಉತ್ತರ ಪ್ರದೇಶ ಮೂಲದವರಾಗಿರ್ತಾರೆ. ಕಳೆದ ಕೆಲವು ವರ್ಷಗಳಿಂದ ಕೂಡ ಬೆಂಗಳೂರಿಗೆ ಬಂದಿರ್ತಾರೆ. ಬಂದಂತವ್ರು ಮದುವೆ ಆಗಿರ್ತಾರೆ. ಅದಾದ ಬಳಿಕ ಜೀವನಕ್ಕಾಗಿ ಆಕೆ ಗಾರ್ಮೆಂಟ್ಸ್ಗೆ ಕೆಲಸಕ್ಕೆ ಹೋಗ್ತಾ ಇದ್ರೆ, ಈತ ಝೊಮ್ಟೊ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಈಗ ಇರ್ಬೇಕಾದ್ರೆ ಇಬ್ಬರ ನಡುವೆ ಕೂಡ ಕಳೆದ ಕೆಲವು ದಿನಗಳಿಂದ ಕೂಡ ಗಲಾಟೆ ಆಗ್ತಾ ಇತ್ತು ಅಂತ ಹೇಳಿ, ಅಂದ್ರೆ ಈಕೆ ಯಾವಾಗ್ಲೂ ಫೋನ್ ನಲ್ಲಿ ಮಾತಾಡ್ತಿರ್ತಾಳೆ ಅನ್ನುವಂತ ವಿಚಾರಕ್ಕೆ ಪದೇ ಪದೇ ಗಲಾಟೆ ಆಗ್ತಾ ಇತ್ತು ಅಂತ ಹೇಳಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಅದರಂತೆ ಕೂಡ ಜಗಳವನ್ನು ಕೂಡ ಬಿಡಿಸಿ ಸಮಾಧಾನವನ್ನು ಮಾಡಿದ್ರು. ಅದಾದ ಬಳಿಕ ಕೂಡ ಈತ ಇದೇ ವಿಚಾರಕ್ಕೆ ಗಲಾಟೆ ಆದ ನಂತರ ಕೂಡ ಹೆಂಡತಿಯನ್ನ ಹತ್ಯೆಯನ್ನ ಮಾಡಿದ್ದಾನೆ. ಹತ್ಯೆ ಮಾಡಿದ ನಂತರ ಯಾರಿಗೂ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿ ಮೃತದೇಹವನ್ನ ಬೆಡ್ಶೀಟ್ ಅಲ್ಲಿ ಸುತ್ತಿ ಒಂದು ಟಾಯ್ಲೆಟ್ ಬಳಿ ಹಿಟ್ಟಿ ಆತ ಎಸ್ಕೇಪ್ ಆಗಿರ್ತಾನೆ. ಆಕೆ ಸ್ನೇಹಿತೆ ಕೂಡ 2-3 ಬಾರಿ ಕರೆಯನ್ನ ಮಾಡಿರ್ತಾರೆ. ಆದ್ರೆ ಈಕೆ ಫೋನ್ ಅನ್ನ ರಿಸೀವ್ ಮಾಡೋದಿಲ್ಲ. ಡೌಟ್ ಬಂದು ಮನೆ ಹತ್ರ ಬಂದು ನೋಡಂತ ಸಂದರ್ಭದಲ್ಲಿ ಆಕೆ ಡೋರ್ ಲಾಕ್ ಆಗಿರುತ್ತೆ. ಆಗ ಸಂದರ್ಭದ ಆಕೆ ವಿಂಡೋನ ಓಪನ್ ಮಾಡಿದಂತಹ ವೇಳೆಯಲ್ಲಿ ವಾಸನೆ ಕೂಡ ಬರ್ತಾ ಇರುತ್ತೆ. ಇದರಿಂದ ಆಕೆ ಭಯಗೊಂಡು ಮನೆ ಮಾಲೀಕರಿಗೆ ವಿಚಾರವನ್ನು ತಿಳಿಸ್ತಾರೆ. ಅವರು ಬಂದು ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಹೋಗಿ ನೋಡುವಂತಹ ಸಂದರ್ಭದಲ್ಲಿ ಈ ಹತ್ಯೆ ಮಾಡಿದ ನಂತರ ಮೃತದೇಹವನ್ನು ಬೆಡ್ಶೀಟ್ ನಲ್ಲಿ ಇಟ್ಟು ಹೋಗಿರ್ತಾರೆ. ಕೊಳೆತ ಸ್ಥಿತಿಯಲ್ಲಿ ಕೂಡ ಈ ರಿಯಾ ಕುಮಾರಿಯ ಮೃತದೇಹ ಪತ್ತೆ ಆಗುತ್ತೆ. ತಕ್ಷಣ ಪೊಲೀಸರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಬಂದು ನೋಡಿದಂತ ಸಂದರ್ಭದಲ್ಲಿ ಕೊಲೆ ಮಾಡಿರುವಂತದ್ದು ಕೂಡ ಗೊತ್ತಾಗುತ್ತೆ. ಆತ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಈ ಆರೋಪಿಯ ಪತ್ತೆಗಾಗಿ ಕೂಡ ಪೊಲೀಸರು ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಯಾವ ಒಂದು ರೀಸನ್ಗಾಗಿ ಈತ ಕೊಲೆಯನ್ನು ಮಾಡಿದ್ದಾನೆ ಅನ್ನೋಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಏನು ಪತ್ನಿ ಬೇರೆಯೊಬ್ಬರ ಜೊತೆ ಫೋನಲ್ಲಿ ಮಾತನಾಡ್ತಾ ಇದ್ರು ಅನ್ನುವಂತಹ ಕಾರಣಕ್ಕೆ ಈತ ಈ ರೀತಿಯಾಗಿ ಹತ್ಯೆ ಮಾಡಿದ್ದಾನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿದ ನಂತರ ಅಸಲಿ ಸತ್ಯ ಏನು ಅನ್ನೋಂಥದ್ದು ಕೂಡ ತಿಳಿದು ಬರುವಂತಹದ್ದು. ಡಯನ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.